ಯೂತ್ಸ್ಗೆ ಹಾರ್ಟ್ ಅಟ್ಯಾಕ್ ಆಘಾತಕಾರಿ ಕೇಸ್ ಮುಂದುವರೆದಿದೆ. ಬೆಂಗಳೂರಿನಲ್ಲಿದ್ದ ಹಾಸನದ ಮೂಲದ ಯುವತಿ ಹಠಾತ್ ಆಗಿ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿರುವುದು ಬೆಚ್ಚಿ ಬೀಳಿಸುವಂತಿದೆ. ಹೆಚ್ಚಾಗ್ತಿದೆ ಯುವ ಜನರ ಹಾರ್ಟ್ಗೆ ಅಟ್ಯಾಕ್. ಹೃದಯಾಘಾತದಿಂದ ಮತ್ತೊಬ್ಬ ಯುವತಿ ನಿಧನ. ಬೆಂಗಳೂರಲ್ಲಿ ಹಾಸನ ಮೂಲದ ಯುವತಿಯ ಹೃದಯ ಸ್ತಂಭನ. ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಹೆಚ್ಚಾಗ್ತಲೇ ಇದೆ. ಅದರಲ್ಲೂ ಹಾಸನದಲ್ಲಿ ಯುವ ಜನರು ಈ ಹೃದಯಾಘಾತಕ್ಕೆ ಬಲಿಯಾಗ್ತಿರೋದು ಆತಂಕವನ್ನ ಹೆಚ್ಚು ಮಾಡಿದೆ. ಇದೀಗ ಹಾಸನ ಮೂಲದ ಯುವತಿ ಸುಪ್ರಿಯಾ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದು ಮತ್ತೆ ಯುವ ಜನ ಬೆಚ್ಚಿ ಬೀಳುವಂತೆ ಮಾಡಿದೆ. ಹಾಸನ ಮೂಲದ 22 ವರ್ಷದ ಯುವತಿ ಸುಪ್ರಿಯಾ ಹೃದಯಾಘಾತದಿಂದ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ. ಇವರು ಮೂಲತಃ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಟ್ಟಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಹಾಗೂ ರೂಪಾ ದಂಪತಿಯ ಪುತ್ರಿ. ಕೃಷ್ಣಮೂರ್ತಿಯವರ ಕುಟುಂಬ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ವಾಸವಾಗಿತ್ತು. ಮಗಳು ಸುಪ್ರಿಯಾ ಕೂಡ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಓದ್ತಾ ಇದ್ರು. ಮೃತ ವಿದ್ಯಾರ್ಥಿ ಸುಪ್ರಿಯಾ ವಿದ್ಯಾಭ್ಯಾಸದ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಿದ್ರು. ನಿನ್ನೆ ಮನೆಯಲ್ಲಿದ್ದ ಸಮಯದಲ್ಲೇ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಪೋಷಕರಿಗೆ ಎದೆನೋವು ಅಂತ ಹೇಳಿ ಕುಸಿದು ಬಿದ್ದಿದ್ರು. ತಕ್ಷಣವೇ ಪೋಷಕರು ಸುಪ್ರಿಯಾಳನ್ನ ಆಸ್ಪತ್ರೆಗೆ ಕರೆದೊಯ್ತಾರೆ. ಆದ್ರೆ ಅಷ್ಟರಲ್ಲೇ ಸುಪ್ರಿಯಾ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಇನ್ನು ಹೃದಯಾಘಾತದಿಂದ ಎಷ್ಟೆಲ್ಲ ಸಾವಾಗಿದೆ ಅಂತ ನೋಡುವುದಾದ್ರೆ, ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು. ಮೇ 20 ಅಭಿಷೇಕ್ ವಯಸ್ಸು 19, ಮೇ 20 ಸಂಧ್ಯಾ ವಯಸ್ಸು 20, ಮೇ 28 ಕವನ ವಯಸ್ಸು 21, ಜೂನ್ 11 ನಿಶಾಂತ್ ವಯಸ್ಸು 19, ಜೂನ್ 12 ನಾಗಪ್ಪ ವಯಸ್ಸು 38, ಜೂನ್ 13 ದೇವರಾಜು ವಯಸ್ಸು 43, ಜೂನ್ 13 ಸತೀಶ್ ವಯಸ್ಸು 38, ಜೂನ್ 14 ಕಾಂತರಾಜು ವಯಸ್ಸು 32, ಜೂನ್ 18 ನವೀನ್ ವಯಸ್ಸು 33, ಜೂನ್ 21 ನಿಷಾದ್ ಅಹ್ಮದ್ ವಯಸ್ಸು 35, ಜೂನ್ 21 ಚೇತನ್ ವಯಸ್ಸು 35, ಜೂನ್ 25 ಯೋಗೀಶ್ ವಯಸ್ಸು 32, ಜೂನ್ 26 ಸುಪ್ರಿಯಾ ವಯಸ್ಸು 22. ಹೇಗೆಲ್ಲ ಹೃದಯಾಘಾತ ಸಂಭವಿಸಿದೆ ಅಂತ ನೋಡುವುದಾದ್ರೆ, ಸಾವನ್ನಪ್ಪಿದ ಪ್ರಸಂಗಗಳು. ಬಸ್ ಓಡಿಸುತ್ತಿದ್ದಾಗಲೇ ಡ್ರೈವರ್ ಸಾವು, ಊಟ ಮಾಡಿ ಮಲಗಿದ್ದಾಗ ಹೃದಯಾಘಾತ, ನೀರು ತರುತ್ತಿದ್ದಾಗ ಹೃದಯ ಸ್ತಂಭನ, ಕಾರ್ನಲ್ಲಿದ್ದಾಗಲೇ ಹಾರ್ಟ್ ಅಟ್ಯಾಕ್, ಹಠಾತ್ ಎದೆನೋವು ಹಾರ್ಟ್ ಅಟ್ಯಾಕ್, ಊಟ ಮಾಡ್ತಿದ್ದಾಗಲೇ ಹೃದಯಾಘಾತ, ವಾಂತಿ ಬೇದಿ ಅಸ್ವಸ್ಥ, ಆಸ್ಪತ್ರೆಯಲ್ಲಿದ್ದಾಗಲೇ ಆಘಾತ, ಊಟಕ್ಕೆ ಎದ್ದಾಗ ಹೃದಯ ಸ್ತಂಭನ, ಓದುತ್ತಿರುವಾಗಲೇ ಹಾರ್ಟ್ ಅಟ್ಯಾಕ್. ಕಳೆದ 30 ದಿನಗಳ ಅವಧಿಯಲ್ಲಿ ಹಾಸನ ಜಿಲ್ಲೆಯ 15 ಮಂದಿ ಹೃದಯಾಘಾತದಿಂದ ಸಾವು ದಾಖಲಾಗಿದೆ. ಹಾಸನ ಮೂಲದ ಯುವ ಜನರ ಹಠಾತ್ ಸಾವುಗಳು ಎಲ್ಲರ ಅಚ್ಚರಿಗೂ ಕಾರಣವಾಗಿದೆ. ಈಗ ಬೆಂಗಳೂರಲ್ಲೂ ಹಾರ್ಟ್ ಅಟ್ಯಾಕ್ನಿಂದ ಯುವತಿ ಮೃತಪಟ್ಟಿದ್ದು ಆತಂಕ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.